ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ನಿಮ್ಮದೇನು ಸೆಕೆಂಡ್ ಇಯರ್ದಂತೂ ಪ್ರಿಪ್ರೇಟರಿ ಎಕ್ಸಾಮ್ಸ್ ಕಂಪ್ಲೀಟ್ ಆಯಿತು. ಇನ್ನೇನು ಫೈನಲ್ ಎಕ್ಸಾಮ್ಸಿಗೆ ಅವ್ರು ಪ್ರಿಪೇರ್ ಆಗ್ತಾರೆ. ಬಟ್ ಪಿ ಯು ಸಿ ಫಸ್ಟ್ ಇಯರು ಇನ್ನೇ ಫೈನಲ್ ಎಕ್ಸಾಮ್ಸಿಗೆ ಎಲ್ಲರೂ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಳ್ತೀನಿ. ಇನ್ನೊಂದು 15 ಡೇಸಲ್ಲೇ ನೀವು ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ಟು ಅದರ ಪ್ರಕಾರ ಈಗ ನೀವು ರೆಡಿ ಆಗಬೇಕು. ಓಕೆ, ಇನ್ನೊಂದು ಏನಂತಂದರೆ, ಈಗ ಫಸ್ಟು ನಾನೀಗ ವಿಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾನು ಬ್ಲೂ ಪ್ರಿಂಟು ನಿಮಗೆ ಫಸ್ಟ್ ಇಂಪಾರ್ಟೆಂಟ್ ಇರೋದು. ಈಗ ಎಲ್ಲನೂ ನೀವು ಸಿಲೆಬಸನ್ನು ಕವರ್ ಮಾಡ್ಕೊಂಬಿಟ್ಟಿದ್ದೀರಾ, ಎಲ್ಲನೂ ಸ್ಟಡಿ ಮಾಡಿದ್ದೀರಾ, ಹೌದಾ? ಸ್ಟಡಿ ಮಾಡಿಬಿಟ್ಟು ಈಗ ಫಸ್ಟು ನೀವು ಒಂದು ಸ್ಮಾರ್ಟ್ ಸ್ಟಡಿ ಮಾಡಬೇಕಿಲ್ಲಿ. ಯಾವುದನ್ನು ಮಾಡಬೇಕು, ಎಷ್ಟು ಪ್ಯಾಟರ್ನ್ ಏನು, ಹೆಂಗೆ ಮಾಡಬೇಕು, ಯಾವುದು 5 ಮಾರ್ಕ್ಸಲ್ಲಿ ನಾನು ಪರ್ಫೆಕ್ಟ್ ಮಾಡಬೇಕು ಅನ್ನೋದನ್ನು ಮಾಡ್ಕೊಳ್ಬೇಕೀಗ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಬ್ಲೂ ಪ್ರಿಂಟ್ ಬಂದುಬಿಟ್ಟು ನಾನು ಬ್ಲೂ ಪ್ರಿಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಿಮ್ಮ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂತಂದರೆ ಪ್ಯಾಟರ್ನು ಫಸ್ಟ್ ಸೆಕ್ಷನ್ ಎ ಅಂತ ಬರುತ್ತೆ. ಸೆಕ್ಷನ್ ಎ ಸ್ಟಾರ್ಟ್ ಆದಾಗ ಅಲ್ಲಿ 1 ಮಾರ್ಕ್ ಕ್ವಶನ್ ಇರೋದು. 1 ಮಾರ್ಕ್ ಕ್ವಶನ್ನು ಫಸ್ಟ್ ಬಂದುಬಿಟ್ಟು MCQ ಕ್ವಶನ್ಸು. MCQ ಕ್ವಶನಲ್ಲಿ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್, ಹೌದಾ? ಇಲ್ಲಿ 1 to 5 MCQ ಕ್ವಶನ್ಸು ನಿಮಗೆ 5 ಮಾರ್ಕ್ಸಿಂದಿರುತ್ತೆ. ಅಲ್ಲೇ 1 ಮಾರ್ಕ್ ಇಂಟು 5 = 5 ಮಾರ್ಕಲ್ಲಿ ಯಾವುದು MCQ. ಸೆಕೆಂಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ದಟ್ ಈಸ್ ಆಲ್ಸೋ 1 into 5, ನೋ ಚಾಯ್ಸಸ್ ಹಿಯರ್, ದಟ್ ಈಸ್ ಆಲ್ಸೋ 5 ಮಾರ್ಕ್ಸ್. ಮ್ಯಾಚ್ ದ ಫಾಲೋಯಿಂಗ್ ಆಲ್ಸೋ 1 into 5, ದಟ್ಸ್ = 5 ಮಾರ್ಕ್ಸ್. ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ಸ್ ಅಂದರೆ 1 ಸೆಂಟೆನ್ಸು 1 ಮಾರ್ಕ್ ಕ್ವಶನ್ಸು. 1 ಸೆಂಟೆನ್ಸ್ ಇರ್ಬೋದು, ಅಥವಾ 1 ವರ್ಡ್, ಅಥವಾ 1 ಫಾರ್ಮುಲಾ ದೇ ವಿಲ್ ಆಸ್ಕ್. ದಟ್ ಈಸ್ ಆಲ್ಸೋ 1 = 5, ದಟ್ಸ್ = 5. ದಿಸ್ ಈಸ್ ದ ಹೋಲ್ ಈಸ್ ಸೆಕ್ಷನ್ ಎ. ಸೆಕ್ಷನ್ ಎ ಈಸ್ ಹ್ಯಾವಿಂಗ್ ಟೋಟಲ್ ಇಟ್ ಈಸ್ 20 ಮಾರ್ಕ್ಸ್. ಓಕೆ, ಇದು 20 ಮಾರ್ಕ್ಸ್ ಇಲ್ಲಿ ಕವರ್ ಆಗುತ್ತೆ ನಿಮ್ಮದು. ಬಟ್ ಏನೂ ಚಾಯ್ಸಸ್ ಇಲ್ಲ. ನಿಮ್ಗೆ ಯಾರು 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕಂತೀರಲ್ಲ, ಅವರು ಇಲ್ಲಿ 20 ಮಾರ್ಕ್ಸನ್ನು ನೀವು ಕಂಪ್ಲೀಟಾಗಿ ಇಲ್ಲಿ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂದರೆ ಒಂದೊಂದು ಸೆಂಟೆನ್ಸು ಕೂಡ ಅಲ್ಲಿ ಮಾಡಲೇಬೇಕಾಗುತ್ತೆ. ಓಕೆ, ಈಗ ಸೆಕ್ಷನ್ ಬಿಯಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಹೌದಾ? 2 ಮಾರ್ಕ್ಸ್ ಕ್ವಶನ್ನು ನೋಡಿ, ಇಲ್ಲಿ 2 into you have to solve any 5 out of 8 questions. ಓಕೆ, 2 into 5 that carries = 10 ಮಾರ್ಕ್ಸ್. ಇಲ್ಲಿ ನಿಮ್ಗೆ ಚಾಯ್ಸಸ್ ಸ್ಟಾರ್ಟ್ ಆಗುತ್ತೆ. ಔಟ್ ಆಫ್ 8 questions you have to solve any 5, ಟೋಟಲ್ ಇಟ್ ಗೆಟ್ಸ್ ಯು ಆರ್ ಗೆಟಿಂಗ್ ಆಸ್ 10 ಮಾರ್ಕ್ಸ್. ಅಲ್ಲಿ 20 ಮಾರ್ಕ್ಸು, ಇಲ್ಲಿ 10 ಮಾರ್ಕ್ಸು. ಅಂದರೆ ಸೆಕ್ಷನ್ ಎ ಬಿ ನಿಮಗಲ್ಲಿ 30 ಮಾರ್ಕ್ಸ್ ಬಂದುಬಿಡ್ತು. 80 ಮಾರ್ಕ್ಸಲ್ಲಿ 30 ಮಾರ್ಕ್ಸು ಬರೀ ಥೇರಿ ಅಂದರೆ ಪ್ರಾಕ್ಟಿಕಲ್ ಪಾರ್ಟು ಇರುತ್ತೆ ಇಲ್ಲಿ. ಅಂದರೆ ನೀವು ಫುಲ್ ಥೇರಿ ಪ್ಲಸ್ ಪ್ರಾಕ್ಟಿಕಲ್ ತರೋ ಆಗಿ ಇರಬೇಕು. ಇದಕ್ಕೆ ಎಲ್ಲಿ ಯಾವ ಕ್ವಶನು ಯಾವ ಸೆಂಟೆನ್ಸ್ ಅಂತ ನಿಮಗಿಲ್ಲಿ ಕ್ವಶನ್ ಬ್ಯಾಂಕ್ ಪ್ರಕಾರ 1 and 2 ಮಾರ್ಕ್ಸು ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ನೀವು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸೆಕ್ಷನ್ ಸಿಯಲ್ಲಿ 5 ಮಾರ್ಕ್ಸ್ ಇದು 2 ಟೈಪ್ ಕ್ವಶನ್ಸ್ ಇದೆ ನಿಮಗೆ. ಅಲ್ಲಿ 6th ಒಂದು ಲಾಂಗ್ ಆನ್ಸರ್ ಅಂತ, ಇಲ್ಲಿ ಆಮೇಲೆ ಇನ್ನೊಂದು ಲಾಂಗ್ ಆನ್ಸರ್ ಅಂತ, ಹೌದಾ? 6th 7th 5 ಮಾರ್ಕ್ಸು ಇಂಟು you have to solve any 4 out of 7 questions. You are getting as 20 marks here. Okay, 20 marks. ಇಲ್ಲಿ ನೀವು 7 out of 7 questions you are solving as 4. ಈ 4 ಕ್ವಶನ್ ಯಾವುದಾಗಿರಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಅಂದರೆ ಈಸಿಯಾಗಿರೋದನ್ನು ನೀವು 4 ಕ್ವಶನ್ಸನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರಿ ಅಂದರೆ ಇನ್ನು ಉಳಿಕಿದ್ದನ್ನು ಎಕ್ಸ್ಟ್ರಾ ಅಂತ ಇಟ್ಕೊಳ್ಬೋದು ನೀವು. ಓಕೆ, ಇನ್ನೊಂದು POQ ಕ್ವಶನ್. ಇಲ್ಲಾದರೆ ಈ ಸೆಕ್ಷನ್ ಸಿಯಲ್ಲಿ ಫಸ್ಟ್ ಬರೋದೇನಿದೆ ಅಲ್ಲ 6th ನಿಮ್ಗೆ ಇಲ್ಲಿ ಥೇರಿ ಕ್ವಶನ್ನು ಇರುತ್ತೆ. ರೈಟ್ ಎನಿ 5 ಫಂಕ್ಷನ್ಸ್ ಆಫ್ ಸ್ಟಾಟಿಸ್ಟಿಕ್ಸ್ ಆರ್ ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ, ಲೈಕ್ ದ್ಯಾಟ್ ಕ್ವಶನ್ಸು. ಇಲ್ಲಿ ಇನ್ನೊಂದು POQ ಕ್ವಶನ್ ಅಂತ ಬರುತ್ತೆ. 5 into 2 ಔಟ್ ಆಫ್ 4, ದಟ್ ಈಸ್ ಔಟ್ ಆಫ್ ಅಂದರೆ 5 into 2 ದಟ್ ಈಸ್ 10 ಮಾರ್ಕ್ಸ್. ಇಲ್ಲಿ ಟೋಟಲ್ ಬಂದುಬಿಟ್ಟು ನಿಮಗೆ 5 ಮಾರ್ಕ್ಸ್, ಇಲ್ಲಿ 30 ಮಾರ್ಕ್ಸು. ಟೋಟಲ್ಲು 30 ಮಾರ್ಕ್ಸಲ್ಲಿ ಕ್ಯಾರಿ ಆಗುತ್ತೆ. ಅಲ್ಲಿ 30 60 ಮಾರ್ಕ್ಸು ನಿಮ್ಗೆ ಕಂಪ್ಲೀಟ್ ಆಯ್ತು. ಇಲ್ಲಿ 60 ಮಾರ್ಕ್ಸ್ ಇಲ್ಲಿ ಸೆಕ್ಷನ್ ಸಿ ಮತ್ತು ಎ ಬಿ ನೋಡಿಬಿಟ್ರೆ 60 ಮಾರ್ಕ್ಸು ಕಂಪ್ಲೀಟ್ ಆಯಿತು. ಇನ್ನು ಉಳಿದಿದ್ದೇನಪ್ಪ ಅಂದರೆ ಇಲ್ಲಿ ಸೆಕ್ಷನ್ ಡಿಯಲ್ಲಿ 10 ಮಾರ್ಕ್ಸು ಇಂಟು 2 ಕ್ವಶನ್ಸು ಔಟ್ ಆಫ್ 3 ಕ್ವಶನ್ಸ್.
ಅವು ಯಾವ ಕ್ವಶನ್ಸ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣಂತೆ. 10 ಮಾರ್ಕ್ಸಿಂದು 10 × 2 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 20 ಮಾರ್ಕ್ಸ್. ಓಕೆ, 20 ಮಾರ್ಕ್ಸ್ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಸಿಗುತ್ತಿಲ್ಲಿ. ಓಕೆ, ಈ 20 ಹಿಡಿದಾಗ ನಿಮಗೆ ಟೋಟಲಲ್ಲಿ ಬಂದುಬಿಟ್ಟು 80 ಮಾರ್ಕ್ಸು. ಇದು ನಿಮ್ಮ ಪ್ಯಾಟರ್ನು. ಓಕೆ, ABCD 4 ಸೆಕ್ಷನ್ನು. ಮತ್ತು ಸೆಕ್ಷನ್ ಇಯಲ್ಲಿ ಅಲ್ಲಿ ನಿಮಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದ ಅವರಿಗೆ ಇರುತ್ತೆ. 18 ಕ್ವಶನ್ನ ನೀವು ಅಲ್ಲಿ ಟಚ್ ಮಾಡೋದು ಬೇಡ. ಇಲ್ಲಿ ಸೆಕ್ಷನ್ ಡಿವರೆಗೂ ನೀವು ಮಾಡ್ಕೊಳ್ತೀರಾ. ಓಕೆ, ಈಗ ಯಾವ್ಯಾವ ಚಾಪ್ಟ್ರು ಎಷ್ಟು ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಫಸ್ಟ್ ಬಂದುಬಿಟ್ಟು ಇಂಟ್ರೊಡಕ್ಷನ್ ಟು ಸ್ಟಾಟಿಸ್ಟಿಕ್ಸ್. ಹೌದಾ, ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ಫಸ್ಟ್ ಚಾಪ್ಟರ್ ಇದು. ಫಸ್ಟ್ ಚಾಪ್ಟ್ರಲ್ಲಿ 8 ಮಾರ್ಕ್ಸ್. ಇಟ್ ಕ್ಯಾರೀಸ್ 8 ಮಾರ್ಕ್ಸ್. 8 ಮಾರ್ಕ್ಸಲ್ಲಿ 1 ಮಾರ್ಕ್ 1 ಕ್ವಶನ್ನು, 2 ಮಾರ್ಕ್ಸ್ 1 ಕ್ವಶನ್ನು, 1 ಮಾರ್ಕ್ 1 ಕ್ವಶನ್ನು, 2 ಮಾರ್ಕ್ಸ್ 1 ಕ್ವಶನ್ನು ಆ್ಯಂಡ್ 5 ಮಾರ್ಕ್ಸು 1 ಕ್ವಶನ್ನು. ಅಂದರೆ ಇಲ್ಲಿ ಟೋಟಲ್ 8 ಮಾರ್ಕ್ಸ್ ಆಯಿತು. 5 ಮಾರ್ಕ್ಸಲ್ಲಿ ನೋಡಲ್ಲಿ ಫಸ್ಟ್ ಚಾಪ್ಟರು ಅಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ವರೆಗೂ, ಫಂಕ್ಷನ್ಸ್ ಇರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು, ಲಿಮಿಟೇಷನ್ಸ್ ಇರ್ಬೋದು, ಅಥವಾ ನಿಮಗಲ್ಲಿ ಒಂದೊಂದೇ ಸ್ಮಾಲ್ ಡೆಫಿನಿಷನ್ಸ್ ಇರ್ಬೋದು. 1 ಮಾರ್ಕ್ 2 ಮಾರ್ಕ್ಸು, ಪಾಪ್ಯುಲೇಷನ್ನು, ಸ್ಯಾಂಪಲ್, ಇದೆಲ್ಲ ಸೇರಿಬಿಟ್ಟು ಅಲ್ಲಿ ಇಂಟ್ರೊಡಕ್ಷನ್ ಟು ಸ್ಟಾಟಿಸ್ಟಿಕ್ಸು ನೀವಲ್ಲಿ ಡೆಫಿನಿಷನ್ಸು ಕೂಡ ಅಲ್ಲಿ ಮಾಡ್ಕೋಬೇಕು. ಸೆಕೆಂಡ್ ಬಂದುಬಿಟ್ಟು ಆರ್ಗನೈಜೇಷನ್ ಆಫ್ ಡೇಟಾ. ದ್ಯಾಟ್ ಕ್ಯಾರೀಸ್ ಆಲ್ಸೋ 8 ಮಾರ್ಕ್ಸು. ಅಲ್ಲಿ ಕೂಡ ಅಲ್ಲಿ 1 ಮಾರ್ಕ್ 1, 2 ಮಾರ್ಕ್ಸ್ 1 ಆ್ಯಂಡ್ 5 ಮಾರ್ಕ್ಸು 1 ಕ್ವಶನ್ನು. ಓಕೆ, ಥರ್ಡ್ ಬಂದುಬಿಟ್ಟು ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬುಲೇಷನ್ನು. ಅದು ಟೋಟಲ್ ಬಂದುಬಿಟ್ಟು ಕ್ಲಾಸಿಫಿಕೇಷನ್ ಟ್ಯಾಬುಲೇಷನ್ನು 12 ಮಾರ್ಕ್ಸು. ಅಂದರೆ ಇಲ್ಲಿ 1 ಮಾರ್ಕು 2 ಕ್ವಶನ್ಸ್ ನಿಮಗೆ, ಮತ್ತು 5 ಮಾರ್ಕ್ಸು 2 ಕ್ವಶನ್ಸು. 2 ಮಾರ್ಕ್ಸಿಂದ ಕ್ವಶನ್ ಬರಲ್ಲ ಇಲ್ಲಿ. 5 ಮಾರ್ಕ್ಸಿಂದ 2 ಕ್ವಶನ್ ಬರುತ್ತೆ. ಯಾವುದು? ಕ್ಲಾಸಿಫಿಕೇಷನ್ ಟ್ಯಾಬುಲೇಷನ್. ಅಲ್ಲಿ ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ, ಯಾವ 2 ಕ್ವಶನ್ ಬರ್ಬೋದು ಅಂತ ಹೇಳಿಬಿಟ್ಟು. ಪ್ರೀವಿಯಸ್ ಕ್ವಶನ್ ಪೇಪರು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ನೋಡಿಬಿಟ್ಟು ಡಿಸ್ಕಸ್ ಮಾಡೋಣಂತೆ. ನೆಕ್ಸ್ಟು ಫೋರ್ತಲ್ಲಿ ಡೈಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲಲ್ಲಿ 12 ಮಾರ್ಕ್ಸು. 12 ಮಾರ್ಕ್ಸಲ್ಲಿ 1+1 ಅಂತಂದರೆ ಇಲ್ಲಿ 1 ಮಾರ್ಕ್ ಕ್ವಶನ್ಸೇ ಇಲ್ಲಿ. ಓಕೆ, 1 ಮಾರ್ಕ್ ಕ್ವಶನ್ಸು 2 ಕ್ವಶನ್ಸು, ಮತ್ತು 5 ಮಾರ್ಕ್ಸು 2 ಕ್ವಶನ್ಸು. ಟೋಟಲ್ ಇಲ್ಲಿ 12 ಮಾರ್ಕ್ಸ್ ಕ್ವಶನ್ನು. 2 ಮಾರ್ಕ್ಸ್ ಕ್ವಶನ್ ಇಲ್ಲಿ ಬರಲ್ಲ. ನೆಕ್ಸ್ಟು ಎನಾಲೈಸಿಸ್ ಆಫ್ ಯೂನಿವೇರಿಯೇಟ್ ಡೇಟಾ. ದಟ್ ಕ್ಯಾರೀಸ್ ಮೋರ್ ಮಾರ್ಕ್ಸ್. ದಟ್ ಈಸ್ 26 ಮಾರ್ಕ್ಸ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತದು? ಮೀನಿಂದ ಸ್ಟಾರ್ಟ್ ಆಗುತ್ತೆ. ಮೀನಿಂದ ಸ್ಟಾರ್ಟ್ ಆಗಿ ಮೀನ್, ಮೀಡಿಯನ್, ಮೋಡು, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ದೆನ್ ಸ್ಕ್ಯೂನೆಸ್ ಬರುತ್ತಲ್ಲಿ, ಮತ್ತು ಡಿಸ್ಪರ್ಷನ್ನು, ಕ್ವಾರ್ಟೈಲ್ಸ್, ಡೆಸೈಲ್ಸ್, ಪರ್ಸಂಟೈಲ್ಸ್. ಡಿಸ್ಪರ್ಷನಲ್ಲಿ ರೇಂಜ್, ಮೀನ್ ಡೆವಿಯೇಷನ್ನು, ಸ್ಟ್ಯಾಂಡರ್ಡ್ ಡೆವಿಯೇಷನ್ನು, ಕೊಯಿಫಿಷಿಯಂಟ್ ಆಫ್ ವೇರಿಯೇಷನ್, ಇದೆಲ್ಲ ನೀವು ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡ್ರೆ 26 ಮಾರ್ಕ್ಸು. ಅದು 1 ಮಾರ್ಕು 7 ಕ್ವಶನ್ಸು, 2 ಮಾರ್ಕ್ಸು 2 ಕ್ವಶನ್ಸು, 5 ಮಾರ್ಕ್ 1 ಮತ್ತು 10 ಮಾರ್ಕ್ಸು 1 ಕ್ವಶನ್ ಇಲ್ಲಿ. ಓಕೆ, 10 ಮಾರ್ಕ್ಸ್ ನೋಡು ಕಂಪ್ಲೀಟ್. ನಿಮಗಿಲ್ಲಿ ಜಾಸ್ತಿ ಕ್ವಶನ್ಸು 1 ಮಾರ್ಕ್ ಕ್ವಶನ್ಸ್ ಇದೆ. ಅಲ್ಲಿ 6 ಕಂಪ್ಲೀಟ್ 6 ಅಂತಂದರೆ 1 ಮಾರ್ಕಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ಇರ್ಬೋದು. ಅದು ನೆಕ್ಸ್ಟ್ ನೋಡೋಣಂತೆ. ಮ್ಯಾಚ್ ದ ಫಾಲೋಯಿಂಗು 1 ಮಾರ್ಕ್ ಕ್ವಶನ್ನು, ಮತ್ತು ಫಸ್ಟ್ ಸ್ಟಾರ್ಟಿಂಗು MCQ ಕ್ವಶನ್ಸಲ್ಲೂ ಕೂಡ ಅಲ್ಲಿ ಬರುತ್ತೆ. 2 ಮಾರ್ಕ್ಸ್ 2 ಕ್ವಶನ್ನು, 5 ಮಾರ್ಕ್ಸ್ 1, 10 ಮಾರ್ಕ್ಸ್ 1. ಎನಾಲೈಸಿಸ್ ಆಫ್ ಅ ಬೈವೇರಿಯೇಟ್ ಡೇಟಾ ಕ್ಯಾರೀಸ್ 17 ಮಾರ್ಕ್ಸು. 17 ಮಾರ್ಕ್ಸಲ್ಲಿ ಇಲ್ಲಿ 1 ಮಾರ್ಕ್, ಇಲ್ಲಿ 2 ಮಾರ್ಕ್ಸಿಂದ 1 ಕ್ವಶನ್ನು, 5 ಮಾರ್ಕ್ಸಿಂದ 1, 10 ಮಾರ್ಕ್ಸು 1 ಕ್ವಶನ್ ಬರುತ್ತಲ್ಲಿ. ಎನಾಲೈಸಿಸ್ ಆಫ್ ಬೈವೇರಿಯೇಟ್ ಡೇಟಾ ಅಂದರೆ ಕೋರಿಲೇಷನ್ ರಿಗ್ರೆಷನ್ ಬರುತ್ತಲ್ಲಿ. ಓಕೆ, ನೆಕ್ಸ್ಟ್ ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸು. ದಟ್ ಈಸ್ ಅ ವೆರಿ ಸ್ಮಾಲ್ ಚಾಪ್ಟರ್ಸ್ ಆ್ಯಂಡ್ ಮಾರ್ಕ್ಸ್ ಸ್ಕೋರಿಂಗ್ ಚಾಪ್ಟರ್. ದಟ್ ಈಸ್ 7 ಮಾರ್ಕ್ಸ್. 7 ಮಾರ್ಕ್ಸ್ನ ನೀವು ಆರಾಮಾಗಿ ಇಲ್ಲಿ ತೆಗಿಬೋದು. ಯಾಕಂದರೆ 2 ಮಾರ್ಕ್ಸ್ 1 ಕ್ವಶನ್ನು ಮತ್ತು 5 ಮಾರ್ಕ್ಸಲ್ಲಿ 1 ಕ್ವಶನ್ ಬಂದುಬಿಡುತ್ತೆ. ಅಲ್ಲಿ ನಿಮಗೇನಾಗುತ್ತೆ? ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸು 2 ಕ್ವಶನ್ನು, 5 + 2 ದಟ್ ಈಸ್ 7 ಮಾರ್ಕು. ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ನು ಅದು ಕೂಡ ಇಲ್ಲಿ 1 ಮಾರ್ಕ್ 1 ಕ್ವಶನ್ನು, ಅಂದರೆ ಅದು ಟೋಟಲ್ 6 ಮಾರ್ಕ್ಸು. 5 ಮಾರ್ಕ್ಸು 1 ಕ್ವಶನ್ ಕಂಪಲ್ಸರಿ ಬರುತ್ತಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಥಿಯರಿ ಆಫ್ ಪ್ರೊಬಾಬಿಲಿಟಿ. ದ್ಯಾಟ್ ಕ್ಯಾರೀಸ್ 15 ಮಾರ್ಕ್ಸ್. 15 ಮಾರ್ಕ್ಸ್ ಅಂದಾಗ 3 ಕ್ವಶನ್ಸು 1 ಮಾರ್ಕ್ ಕ್ವಶನ್ನು, 2 ಮಾರ್ಕ್ಸಿಂದು 1 ಕ್ವಶನ್ನು, ಮತ್ತು 5 ಮಾರ್ಕ್ಸ್ 1 ಕ್ವಶನ್ನು. 10 ಮಾರ್ಕ್ಸಲ್ಲಿ ಹಾಫ್ ಆಫ್ ದ ಪ್ರಾಬ್ಲಮ್ಮು ಪ್ರೊಬಾಬಿಲಿಟಿ ಇರುತ್ತೆ, ಹಾಫ್ ಆಫ್ ದ ಪ್ರಾಬ್ಲಮ್ಮು ರ್ಯಾಂಡಮ್ ವೇರಿಯೇಬಲ್ ಇರುತ್ತಲ್ಲಿ. ರ್ಯಾಂಡಮ್ ವೇರಿಯೇಬಲ್ ಚಾಪ್ಟರ್ ಕ್ಯಾರೀಸ್ 10 ಮಾರ್ಕ್ಸ್ ಟೋಟಲ್ ಆ್ಯಂಡ್ 3 ಮಾರ್ಕ್ಸ್ ಅಂದರೆ 1, 1, 1 ಟೋಟಲ್ 3 ಕ್ವಶನ್ಸ್ ಫ್ರಮ್ 1 ಮಾರ್ಕ್, 1 ಮಾರ್ಕ್ ಕ್ವಶನ್ಸು,
2 ಮಾರ್ಕ್ಸಿಂದ ಒಂದು ಕ್ವಶನ್ನು ಮತ್ತು ಹಾಫ್ ಆಫ್ ದ ಕ್ವಶನ್ ಪ್ರೊಬ್ಯಾಬಿಲಿಟಿ ಮತ್ತು ರ್ಯಾಂಡಮ್ ವೇರಿಯೇಬಲ್ಲು ಎರಡೂ ಸೇರಿಬಿಟ್ಟು ನಿಮಗಲ್ಲಿ 10 ಮಾರ್ಕ್ಸ್ ಇರುತ್ತೆ. ಇದು ಕೂಡ ಇಲ್ಲೊಂದು ಎನಲೈಸಿಸ್ ಆಫ್ ಬೈವೇರಿಯೇಟ್ ಡೇಟಾ 10 ಮಾರ್ಕ್ಸು, ಎನಲೈಸಿಸ್ ಆಫ್ ಯೂನಿವೇರಿಯೇಟ್ ಡೇಟಾ 10 ಮಾರ್ಕ್ಸು. 3 ಕ್ವಶನ್ಸಲ್ಲಿ ನಿಮಗೆ ಚಾಯ್ಸಸ್ ಇರೋದು 2 ಕ್ವಶನ್ನು. ಆ 2 ಕ್ವಶನ್ ಯಾವುದನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಪರ್ಫೆಕ್ಟ್ 3 ಕ್ವಶನ್ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಅಂತ ನೀವು ಅಲ್ಲಿ ಬರಿಬೋದು. ಯಾವುದು ಮಾರ್ಕ್ಸ್ ಜಾಸ್ತಿ ಕ್ಯಾರಿ ಆಗುತ್ತೋ ಆ ಮಾರ್ಕ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ ಸ್ಟೂಡೆಂಟ್ಸ್, ಇದು ನಿಮ್ಮ ಬ್ಲೂ ಪ್ರಿಂಟ್. ಓಕೆ, ಇದು ಕಂಪ್ಲೀಟ್ ಬ್ಲೂ ಪ್ರಿಂಟು. ಇದು ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಇದರಲ್ಲಿ ಯಾವ ಚಾಪ್ಟ್ರು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ 10 ಮಾರ್ಕ್ಸು 5 ಮಾರ್ಕ್ಸ್ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತೀನಿ. 10 ಮಾರ್ಕ್ಸ್ ಯಾವ್ದು ಬರ್ಬೋದು, 5 ಮಾರ್ಕ್ಸ್ ಯಾವ್ದು ಬರ್ಬೋದು, 2 ಮಾರ್ಕ್ಸು 1 ಮಾರ್ಕ್ಸು POQ ಕ್ವಶನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ.